ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. 1989ರಲ್ಲಿ ತೆರೆಕಂಡ ಕೆ.ವಿ. ರಾಜು ನಿರ್ದೇಶನದ ರವಿಚಂದ್ರನ್ ಅವರು ಅಭಿನಯಿಸಿದಂತಹ ಕ್ಲಾಸಿಕ್ ಕೋರ್ಟ್ ರೂಮ್ ಸಿನಿಮಾ ಯುದ್ಧಕಾಂಡ. ಬರೋಬ್ಬರಿ 16 ವಾರ ತೆರೆಯ ಮೇಲೆ ಓಡಿ ಕನ್ನಡದ ಪ್ರೇಕ್ಷಕರಿಗೆ ಒಂದು ಟೈಮ್ಲೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಂತಹ ಈ ಚಿತ್ರಕ್ಕೆ ಈಗ 2025ರಲ್ಲಿ ಸೀಕ್ವಲ್ ರಿಲೀಸ್ ಆಗಿದೆ. ಯುದ್ಧಕಾಂಡ ಚಾಪ್ಟರ್ 2 ಇದು ಒರಿಜಿನಲ್ ಸಿನಿಮಾಗೆ ಡೈರೆಕ್ಟ್ ಸೀಕ್ವಲ್ ಅಲ್ಲದೆ ಇದ್ದರೂ ಸಹ ಒರಿಜಿನಲ್ ಫಿಲ್ಮ್ ನ ಎಮೋಷನಲ್ ಡೆಪ್ತ್ ಗೆ ಹಾಗೂ ಕೋರ್ಟ್ ರೂಮ್ ಡ್ರಾಮಾಗೆ ಆಧುನಿಕ ಟಚ್ ಅನ್ನು ಕೊಡುವಂತಹ ಪ್ರಯತ್ನವನ್ನ ಡೈರೆಕ್ಟರ್ ಆದ ಪವನ್ ಭಟ್ ಮಾಡಿದ್ದಾರೆ. ಮಾಡರ್ನ್ ಆಡಿಯನ್ಸ್ ಗೆ ಕನೆಕ್ಟ್ ಆಗೋ ರೀತಿ ಸಿನಿಮಾನ ಡಿಲಿವರ್ ಮಾಡುವಲ್ಲಿ ಡೈರೆಕ್ಟರ್ ಪವನ್ ಭಟ್ ಹಾಗೂ ಹೀರೋ ಅಜಯ್ ರಾವ್ ಯಶಸ್ವಿ ಆಗಿದ್ದಾರಾ? ಸಿನಿಮಾ ನೋಡಿದ ನನಗೆ ಏನ್ ಇಷ್ಟ ಆಯ್ತು ಹಾಗೂ ಏನ್ ಇಷ್ಟ ಆಗಿಲ್ಲ ಅನ್ನೋದನ್ನ ಇವತ್ತಿನ ಈ ರಿವ್ಯೂ ವಿಡಿಯೋದಲ್ಲಿ ನೋಡೋಣ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ನಲ್ಲಿ ಮೂವೀಸ್ ಗಳ ರಿವ್ಯೂ, ವೆಬ್ ಸೀರೀಸ್ ಗಳ ರಿವ್ಯೂ ಹಾಗೂ ರೆಕಮೆಂಡೇಶನ್ ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಜಯ್ ರಾವ್ ಅವರು ಈ ಬಾರಿ ತಮ್ಮ ರೆಗ್ಯುಲರ್ ಲವ್ ಸ್ಟೋರಿಗಳನ್ನ ಪಕ್ಕಕ್ಕಿಟ್ಟು ಕಪ್ಪು ಕೋಟ್ ಅನ್ನು ಹಾಕಿಕೊಂಡು ನ್ಯಾಯ ಕೊಡಿಸೋಕೆ ಬಂದಿದ್ದಾರೆ. ಭರತ್ ಗ್ರಾಜುಯೇಷನ್ ನ ಕಂಪ್ಲೀಟ್ ಮಾಡಿ ಲಾಯರ್ ಆಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಕನಸನ್ನ ಹೊಂದಿರುವಂತಹ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ. ಹೀಗಿರುವಾಗ ಒಂದು ಮಗುವಿನ ಪ್ರಕರಣ ಅವನ ಗಮನಕ್ಕೆ ಬರುತ್ತೆ. ಕುತೂಹಲದಿಂದ ಭರತ್ ಆ ಕೇಸನ್ನ ಟೇಕಪ್ ಕೂಡ ಮಾಡ್ತಾನೆ. ಆ ನಂತರ ಈ ಕೇಸ್ ನಾವು ಊಹೆನು ಮಾಡೋದಕ್ಕೆ ಆಗದೆ ಇರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಪಡೆದುಕೊಳ್ಳುತ್ತೆ. ಇಷ್ಟೊಂದೆಲ್ಲ ಕಾಂಪ್ಲಿಕೇಟೆಡ್ ಆಗಿರೋ ಈ ಕೇಸ್ ನ ಸಾಲ್ವ್ ಮಾಡಿ ವಿಕ್ಟಿಮ್ ಆದಂತಹ ಮಗು ಮತ್ತು ತಾಯಿಗೆ ಸಲ್ಲಬೇಕಾದ ನ್ಯಾಯವನ್ನ ಕೊಡಿಸ್ತಾನ ಅನ್ನೋದೇ ಚಿತ್ರದ ಕತೆ. ಈ ಚಿತ್ರದ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಲೀಡ್ ಆಕ್ಟರ್ ಗಳ ಪರ್ಫಾರ್ಮೆನ್ಸ್. ಇದರಲ್ಲೂ ಅರ್ಚನಾ ಜಾಯ್ಸ್ ಅವರ ಪರ್ಫಾರ್ಮೆನ್ಸ್ ಸಿನಿಮಾ ಮುಗಿದ ಮೇಲೂ ಸಹ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ನ್ಯಾಯಕ್ಕಾಗಿ ಹೋರಾಡುವಂತಹ ಒಬ್ಬ ತಾಯಿಯ ಪಾತ್ರದಲ್ಲಿ ಅವರು ಪ್ರೇಕ್ಷಕರ ಮನ ಮುಟ್ಟುವಂತೆ ಅಭಿನಯಿಸಿದ್ದಾರೆ. ಇನ್ನು ಈ ಚಿತ್ರದ ನಾಯಕರಾದಂತಹ ಅಜಯ್ ರಾವ್ ಅವರು ತಮ್ಮ ರೆಗ್ಯುಲರ್ ಲವರ್ ಬಾಯ್ ಕ್ಯಾರೆಕ್ಟರ್ ನ ಬಿಟ್ಟು ನ್ಯಾಯಕ್ಕಾಗಿ ಹೋರಾಡುವಂತಹ ಒಬ್ಬ ವಕೀಲನ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ವೆಟರನ್ ಆಕ್ಟರ್ಸ್ ಗಳಾದ ಪ್ರಕಾಶ್ ಬೆಳವಾಡಿ ಮತ್ತು ಟಿ.ಎಸ್. ನಾಗಾಭರಣ ಅವರು ತಮ್ಮ ಶಾರ್ಪ್ ಡೈಲಾಗ್ ಡೆಲಿವರಿ ಹಾಗೂ ಆಕ್ಟಿಂಗ್ ನಿಂದ ಪ್ರೇಕ್ಷಕರ ಮನಸ್ಸಲ್ಲಿ ಉಳಿತಾರೆ. This murder is not a murder. ಕಮರ್ಷಿಯಲ್ ಫಿಲ್ಮ್ ಗಳಲ್ಲಿ ಲಾಜಿಕ್ ಕೆಲವೊಮ್ಮೆ ಅಲ್ಲಲ್ಲಿ ಹೆಚ್ಚು ಕಡಿಮೆ ಆದ್ರೂ ಸಹ ನಡೆಯುತ್ತೆ. ಬಟ್ ಕೋರ್ಟ್ ರೂಮ್ ಡ್ರಾಮಾದಲ್ಲಿ ಕಾನೂನು ಮತ್ತು ಲಾಜಿಕ್ ಕಟ್ಟುನಿಟ್ಟಾಗಿರಬೇಕು. ಡೈರೆಕ್ಟರ್ ಪವನ್ ಭಟ್ ಈ ವಿಷಯದಲ್ಲಿ ಅದ್ಭುತ ಕೆಲಸವನ್ನ ಮಾಡಿದ್ದಾರೆ. ಕಾನೂನಿನ ನಿಖರತೆಯನ್ನು ರಿಯಲಿಸ್ಟಿಕ್ ಆಗಿ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಆಚೆ ಈಚೆ ಆದರೂ ಸಹಿತ ನೋಡುಗರಿಗೆ ಬೋರ್ ತರಿಸುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಪವನ್ ಭಟ್ ಅವರು ಸ್ಕ್ರೀನ್ ಪ್ಲೇ ಅನ್ನ ತುಂಬಾ ಟೈಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದರಿಂದಾಗಿ ಸಿನಿಮಾ ಲಾಸ್ಟ್ ವರೆಗೂ ಪ್ರೇಕ್ಷಕರನ್ನ ಹುಕ್ ಮಾಡಿ ಇಟ್ಕೊಳ್ಳುತ್ತೆ. ಇನ್ನು ಈ ಸಿನಿಮಾನ ಅಜಯ್ ರಾವ್ ಅವರು ಫೈನಾನ್ಷಿಯಲ್ ರಿಸ್ಕ್ ಅನ್ನು ತೆಗೆದುಕೊಂಡು ಅವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ವಿಜುವಲ್ಸ್ ಗಳು ರಿಯಲಿಸ್ಟಿಕ್ ಆಗಿದ್ದು ಕೋರ್ಟ್ ಸೀನ್ ಗಳಿಗೆ ಒಂದು ಇಂಟೆನ್ಸಿಟಿಯನ್ನ ಆಡ್ ಮಾಡಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಚಿತ್ರದೊಂದಿಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗೋ ರೀತಿ ಮಾಡುತ್ತೆ. ಇನ್ನು ಚಿತ್ರದ ಮೈನಸ್ ಪಾಯಿಂಟ್ ಗಳ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಹಾಫ್ ನಲ್ಲಿ ಸಿನಿಮಾ ಸ್ವಲ್ಪ ಡ್ರ್ಯಾಗ್ ಆಯ್ತು ಅಂತ ನನಗನ್ನಿಸ್ತು. ಸ್ವಲ್ಪ ಟೈಟ್ ಆಗಿ ಎಡಿಟಿಂಗ್ ಮಾಡಿದ್ರೆ ಸಿನಿಮಾ ಇನ್ನು ಕ್ರಿಸ್ಪ್ ಆಗಿ ಮೂಡ್ ಬರ್ತಾ ಇತ್ತು. ಕೋರ್ಟ್ ರೂಮ್ ಡ್ರಾಮಾನೇ ಈ ಸಿನಿಮಾದ ಫೋಕಸ್ ಆಗಿರೋದ್ರಿಂದ ಆಕ್ಷನ್ ಸೀನ್ಸ್ ಗಳನ್ನ ಇಷ್ಟಪಡುವಂತಹ ಮಾಸ್ ಆಡಿಯನ್ಸ್ ಗೆ ಈ ಸಿನಿಮಾ ಅಷ್ಟೇನು ಇಷ್ಟ ಆಗದೆ ಇರಬಹುದು. ಬಟ್ ಇದು ಸಿನಿಮಾದ ಮೈನಸ್ ಪಾಯಿಂಟ್ ಅಲ್ಲ. ಈ ತರಹದ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡ್ರೆ ಅದು ಆಡಿಯನ್ಸ್ ಗೆ ನಷ್ಟ ಅಂತಾನೆ ಹೇಳ್ತೀನಿ. ಓವರ್ ಆಲ್ ಆಗಿ ಹೇಳೋದಾದ್ರೆ ಯುದ್ಧಕಾಂಡ ಚಾಪ್ಟರ್ 2 ಒರಿಜಿನಲ್ ಯುದ್ಧಕಾಂಡ ಸಿನಿಮಾದ ಲೆಜಸಿಗೆ ಗೌರವ ಕೊಡುವಂತಹ ಆಧುನಿಕ ಕೋರ್ಟ್ ರೂಮ್ ಡ್ರಾಮಾ. ಕೃಷ್ಣ ಅಜಯ್ ರಾವ್ ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್, ಪವನ್ ಭಟ್ ರ ಸೆನ್ಸಿಟಿವ್ ಡೈರೆಕ್ಷನ್ ಮತ್ತು ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ಸ್. ಕೆಲವೊಂದು ಕಡೆ ಸ್ವಲ್ಪ ಫೇಸಿಂಗ್ ನ ಇಶ್ಯೂ ಇದ್ರೂ ಸಹಿತ ಈ ಸಿನಿಮಾ ತನ್ನ ಸೋಷಿಯಲ್ ರೆಲೆವೆನ್ಸ್ ಮತ್ತು ಎಮೋಷನಲ್ ಇಂಪ್ಯಾಕ್ಟ್ ನಿಂದ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗತ್ತೆ. ನನ್ನ ಪ್ರಕಾರ ಯುದ್ಧಕಾಂಡ ಚಾಪ್ಟರ್ 2 2025ರಲ್ಲಿ ತೆರೆಕಂಡಂತ ಕನ್ನಡದ ಸಿನಿಮಾಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ನಲ್ಲೇ ವಾಚ್ ಮಾಡಿ ಕನ್ನಡದಲ್ಲಿ ಡಿಫರೆಂಟ್ ಸಿನಿಮಾಗಳು ಬರೋದಕ್ಕೆ ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಸಿನಿಮಾಗಳ ರಿವ್ಯೂ, ವೆಬ್ ಸೀರೀಸ್ ಗಳ ರಿವ್ಯೂ ಹಾಗೂ ರೆಕಮೆಂಡೇಶನ್ ಗಳಿಗಾಗಿ ಸಿನಿಮಾ ಗುರು ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.